ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಭಾವಿಸ್ಕೊಂಡು ಇವತ್ತು ಸ್ನೇಹಿತರೆ ಏಪ್ರಿಲ್ ದ್ವಿತೀಯ ಅಥವಾ ವೈಶಾಖ ಅಮಾವಾಸ್ಯೆಯ ದಿನ ರಾಶಿಯವರು ಗಳಿಸಲಿದ್ದೀರಿ. ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ತೆಗೆದುಕೊಳ್ಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನ ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ದಿನ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋ ಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಸ್ನೇಹಿತರೆ, ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ ಕುಂಭರಾಶಿಯವರು ಏಪ್ರಿಲ್ 17ರಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಈ ತಿಂಗಳ ದ್ವಿತೀಯಾರ್ಧವು ವ್ಯಾಪಾರದ ಮಾಲೀಕರಿಗೆ ಭವ್ಯವಾದ ಯಶಸ್ಸನ್ನು ತರುತ್ತದೆ. ಕಾರಕ ಸೂರ್ಯನು ಏಪ್ರಿಲ್ 14ರಂದು 3ನೇ ಮನೆಯಲ್ಲಿ ಪರಾಕ್ರಮ ಮತ್ತು ಸಂವಹನದ ಮನೆ ಅಂತಲೇ ಹೇಳ್ಬೋದು ಉಚ್ಚ ಸ್ಥಿತಿಯನ್ನು ತಲುಪುವುದು ವ್ಯಾಪಾರ ವಿಸ್ತರಣೆಗೆ ಸುವರ್ಣಾವಕಾಶವಾಗಿದೆ. ಎಂಜಿನಿಯರ್ಗಳು ಮತ್ತು ಪ್ರಯಾಣ ಸಂಬಂಧಿತ ವ್ಯವಹಾರಗಳಲ್ಲಿ ಇರುವವರು ಕಣ್ಣು ಕೊರೈಸುವಂತಹ ಲಾಭವನ್ನು ಪಡೆಯುತ್ತಾರೆ. ಅದಿಯಾಗೋ 7ನೇ ಮನೆಯಲ್ಲಿ ಕೇತುವಿನ ಸಂಚಾರದಿಂದಾಗಿ ನಿಮ್ಮ ವಾಹನ ಅಂತರ ಅಂದರೆ ಉಂಟಾಗಬಹುದು. ಯಾರನ್ನು ಕೂಡ ಕುರುಡರಾಗಿ ಅವರ ಮೇಲೆ ಅವಲಂಬಿತರಾಗುವ ಬದಲು ನಿಮ್ಮ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ಏಪ್ರಿಲ್ 19ರ ನಂತರ ಯೋಗಕಾರಕ ಶುಕ್ರನು ತನ್ನ ಸ್ವಂತ ರಾಶಿಯನ್ನು ಪ್ರವೇಶಿಸುವುದು ರಿಯಲ್ ಎಸ್ಟೇಟ್ ಮತ್ತು ಆಟೋಮೊಬೈಲ್ ವಲಯಗಳಲ್ಲಿರುವವರಿಗೆ ಅಸಾಧಾರಣವಾಗಿ ಪ್ರಯೋಜನಕಾರಿಯಾಗಿದೆ ಸ್ನೇಹಿತರೆ. ಸೊ ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಪಾಲುದಾರಿಕೆಯಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೇ ಕೊನೆ ತನಕ ವಾಚ್ ಮಾಡಿ. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಸ್ನೇಹಿತರಲ್ಲಿ ಇದ್ದರೆ ದಯವಿಟ್ಟು ಅವ್ರಿಗೆ ವಿಡಿಯೋವನ್ನು. ಇನ್ನು ನಿಮ್ಮ ಫೈನಾನ್ಸ್ ಬಗ್ಗೆ ಹೇಳೋದಾದರೆ, ಹಣಕಾಸಿನ ಬಗ್ಗೆ ಹೇಳೋದಾದರೆ, ನಿಮ್ಮ 2ನೇ ಧನಸ್ಥಾನದಲ್ಲಿ ಪಾಪದ ಗ್ರಹಗಳ ಶನಿ, ಮಂಗಳ ಮತ್ತು ನೀಚ ಅಭ್ಯಾಸದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಸ್ವಲ್ಪ ಅಸ್ತವ್ಯಸ್ತವಾಗಿರುತ್ತದೆ ಸ್ನೇಹಿತರೆ. ನೀವು ನಿರೀಕ್ಷಿಸುವ ಹಣವು ನಿಮ್ಮ ಕೈ ಸೇರದಿರಬಹುದು ಮತ್ತು ಕುಟುಂಬದ ಖರ್ಚುಗಳು ವಿವರಿಸಲಾಗದಷ್ಟು ಹೆಚ್ಚಾಗುತ್ತದೆ. ಅದಿಯಾಗೋ ನಿಮ್ಮ 5ನೇ ಪೂರ್ವ ಪುಣ್ಯ ಸ್ಥಾನದಲ್ಲಿ ಬಲವಾಗಿ ಕುಳಿತಿರುವಂತಹ ಗುರು 2 ಮತ್ತು 11ನೇ ಮನೆಗಳ ಅಧಿಪತಿ ಒಂದು ದೊಡ್ಡ ಆಶೀರ್ವಾದವಾಗಿದೆ. ಈ ಕಾರಣದಿಂದಾಗಿ ಇಂದಿನ ಹೂಡಿಕೆಗಳು ಷೇರು ಮಾರುಕಟ್ಟೆ ಅದ್ಭುತ ಆದಾಯವನ್ನು ನೀಡುತ್ತದೆ. ಕಷ್ಟದ ಸಮಯದಲ್ಲಿ ನೀವು ಸ್ನೇಹಿತರಿಂದ ಸಹಾಯವನ್ನು ಪಡೆಯುತ್ತೀರಿ. ಏಪ್ರಿಲ್ 19ರ ನಂತರ ಶುಕ್ರನ ಬಲವು ಮನೆ ಅಥವಾ ವಾಹನ ಸಾಲಗಳು ಸ್ನೇಹಿತರೆ ಸುಲಭ ಮಂಜೂರಾತಿಯನ್ನು ಖಚಿತಪಡಿಸುತ್ತದೆ ಅಂತಲೇ ಹೇಳಬಹುದು. ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮೇಯ್ನ್ ಆಗಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಸೂಚಿಸಲಿದೆ ಗ್ರಹಗಳು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ನಿಮ್ಮ ಲಗ್ನದಲ್ಲಿ ರಾಹುವಿನ ಸಂಚಾರವು ಮಾನಸಿಕ ಆತಂಕ ಮತ್ತು ಸ್ನೇಹಿತರೆ ಗೊಂದಲವು ನಿಮ್ಮನ್ನು ನಿರಂತರವಾಗಿ ನೆರಳಿನಂತೆ ಹಿಂಬಾಲಿಸುತ್ತವೆ. ನೀವು 2ನೇ ಮನೆಯಲ್ಲಿ ಮಂಗಳ ಮತ್ತು ಶನಿಯ ಪ್ರಭಾವ, ಗಂಟಲು ನೋವು ಅಥವಾ ವಾಹನಗಳ ಏಪ್ರಿಲ್ ದ್ವಿತೀಯಾರ್ಧದಂದು ಸೂರ್ಯನು ನಿಮ್ಮ ಎಲ್ಲ ಆಂತರಿಕ ಅಂತಂದ್ರೆ ಸ್ನೇಹಿತರೆ ಮಹಿಳೆಗಳನ್ನ ಧೈರ್ಯದಿಂದ ಮನೆಯಲ್ಲಿ ಶುಕ್ರನ ಸಂಚಾರ ಮಾನಸಿಕ ಪುನರುಜ್ಜೀವನವನ್ನ ನೀಡುತ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಿಮ್ಮ
ಎಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ಪಾಪದ ಗ್ರಹಗಳು ನಿಮ್ಮ ಮಾತುಗಳಲ್ಲಿ ಕಠಿಣತೆಯನ್ನ ಹೆಚ್ಚಿಸುತ್ತದೆ. ಕುಟುಂಬದ ಸದಸ್ಯರೊಂದಿಗೆ, ವಿಶೇಷವಾಗಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ನೀವು ತೀವ್ರವಾದ ವಾದ ವಿವಾದಗಳಲ್ಲಿ ಅಂತಂದ್ರೆ ತೊಡಗುತ್ತೀರಿ. ಈ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ಮಾತುಗಳನ್ನು ಸಂಪೂರ್ಣವಾಗಿ 4ನೇ ಮನೆಯ ಕೌಟುಂಬಿಕ ತನ್ನ ಸ್ವಂತ ಮನೆಗೆ ಮರಳುವುದು ಮನೆಯಲ್ಲಿರುವಂತಹ ಗುರುವಿಗೆ ಧನ್ಯವಾದ ಮರಳಿ ತರುತ್ತದೆ. ಸೊ ಬಳಕೆಯು ನಿಮಗೆ ಹೆಮ್ಮೆಯ ದೊಡ್ಡ ಮೂಲವಾಗುತ್ತದೆ. ಅಂದ್ರೆ ಏನೆಲ್ಲ ಬದಲಾವಣೆಯನ್ನ ನೋಡಲಿದ್ದೀರಿ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದ್ರೆ, ಅವರ ಎಜುಕೇಶನ್ ನಲ್ಲಿ ಏನೆಲ್ಲ ಬದಲಾವಣೆಯನ್ನ ಗ್ರಹಗಳು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ವಿಶೇಷ ಅವರಿಗೆ ಅದ್ಭುತ ಅವಕಾಶವಾಗಿದೆ. 2ನೇ ಮನೆಯಲ್ಲಿ ನೀಚನಾಗಿರುವುದರಿಂದ ಮೌಖಿಕ ಪರೀಕ್ಷೆಗಳ ಸಮಯದಲ್ಲಿ ನೀವು ತಡಬಡಾಯಿಸಬಹುದು. ಆದರೆ ಈ ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ಸೂರ್ಯ ಕೌಶಲ್ಯಗಳು ಸ್ನೇಹಿತರೆ, ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳು ಹೇಳಬಹುದು. ಒಟ್ಟಾರೆಯಾಗಿ ಹೇಳಬೇಕು ಸೂಚಿಸಲಿದೆ. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನಿಮ್ಮ ಕೆರಿಯರ್ ಬಗ್ಗೆ ಹೇಳೋದಾದ್ರೆ ಅಂತಂದ್ರೆ, ನಿಮ್ಮ ಉದ್ಯೋಗದಲ್ಲಿ ಇದ್ದಾಗ ವಾತಾವರಣವು ಸಂಪೂರ್ಣ ಧೈರ್ಯಶಾಲಿ ತಂದು ಕೊಡುತ್ತದೆ. ಕಮ್ಯುನಿಕೇಷನ್ ಐಡಿಯಾಗಳನ್ನ ಆಡಳಿತ ಮಂಡಳಿ ಏನೆಲ್ಲ ಬದಲಾವಣೆಯನ್ನ ಈ ಪರಿಹಾರಗಳ ಕಡಿಮೆಯಾಗಲಿದೆ. 7ನೇ ಶನಿಯ ಶನಿಯಲ್ಲಿರುವ ಮಂಗಳ ಶನಿವಾರ ಹನುಮಾನ್ ಕೌಟುಂಬಿಕತೆಯನ್ನ ತರುತ್ತದೆ. ಇನ್ನು ಸ್ಥಾನದಲ್ಲಿ ಬುಧನು ನೀಚನಾಗಿರುವುದರಿಂದ ಗಣೇಶನನ್ನ ಪೂಜಿಸಿ ಸುಧಾರಿಸುವ ಅಂಶಗಳನ್ನ ನೀಡುವಂತೆ ನಿಮ್ಮ ಆತಂಕವನ್ನ ಕಡಿಮೆ ಮಾಡಲು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಸ್ನೇಹಿತರೆ ಆಹಾರ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು, ನಿಮ್ಮ ದೋಷಗಳನ್ನ ಅಂತಂದ್ರೆ ಸ್ನೇಹಿತರೆ, ಮತ್ತು ಉಚ್ಚ ಸೂರ್ಯ ಹಾಗೂ ಪರಿಹಾರಗಳನ್ನ ಅಭ್ಯಾಸವನ್ನ ಸಮಸ್ಯೆಗಳು ಕ್ರಮೇಣ ಏನೆಲ್ಲ ಅದೃಷ್ಟದ ಫಲಗಳನ್ನ ಗಳಿಸಲಿದ್ದೀರಿ, ಯಾವುದರ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ. ವಿಡಿಯೋಗೆ ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.